ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ವೆಲ್ಕಮ್ ಟು ಬನಸಿರಿ ಚಾನಲ್. ನಾನಿವತ್ತು ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಉತ್ತರ ಕರ್ನಾಟಕದ ತುಂಬ ಫೇಮಸ್ ಆಗಿರುವಂತಹ ಒಂದು ರೆಸಿಪಿ. ಈಗ ನಾನು 1 kg ಆಗೋಷ್ಟು ಶೇಂಗಾ ಕಾಳನ್ನು ಹುರಿದು ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಂತರ 1 kg ಆಗೋಷ್ಟು ಮೈದಾ ಹಿಟ್ಟನ್ನು ಸೋಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ತಾ ಹೋಗೋಣ. ಪೂರಿಗಿಂತನೂ ಸ್ವಲ್ಪ ಮಿದುವಾಗಿ ಈ ಹಿಟ್ಟು ಇರಲಿ. ಹೋಳಿಗೆಗಿಂತನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ನಂತರ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 1 ಗಂಟೆ ಈ ಹಿಟ್ಟನ್ನು ನೆನೆಯಲಿಕ್ಕೆ ಸೈಡ್ಗಿಡೋಣ. ಇವಾಗ ನಾನು 1 kg ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ನಾನಿವಾಗ ಜಜ್ಕೋತಾ ಇದ್ದೀನಿ. ಪುಡಿ ಮಾಡ್ಕೊಳ್ಳೋಣ. ಇದನ್ನು ಕಲ್ಲಿನಿಂದ ನಾನು ಇಲ್ಲಿ ಒಂದು ಬಟ್ಟೆ ಮೇಲೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕಪ್ಪು ಬೆಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈ ಥರ ಆಗಿದೆ. ಇಷ್ಟು ಪುಡಿ ಆದರೆ ಸಾಕು. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೋಬೇಡಿ, ಜಸ್ಟ್ ಬೆಲ್ಲ ಕರಗಲಿಕ್ಕೆ ಅಷ್ಟೇ. ನಂತರ ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಬೆಲ್ಲ ಕರಗಬೇಕಷ್ಟೇ. ಪಾಕ ತೊಗೋಬಾರ್ದು, ಯಾವುದೇ ರೀತಿ ಪಾಕ ತೊಗೋಬಾರ್ದು, ಹಾಗೆ ಬೆಲ್ಲ ಕುದಿಬಾರ್ದು. ಇದು ಬೆಲ್ಲ ಕರಗಿದರೆ ಸಾಕು. ನಂತರ ಇದನ್ನು ಒಂದು ಪಾತ್ರೆಗೆ ನಾನು ಸೋಸ್ಕೋತಾ ಇದ್ದೀನಿ. ಸೋಸ್ಕೋಬೇಕು, ಯಾಕಂದರೆ ಇದರಲ್ಲಿ ಒಂದು ಸ್ವಲ್ಪ ಕಲ್ಲು ಆ ಥರದ್ದೆಲ್ಲ ಬಂದಿರುತ್ತೆ. ಅದಕ್ಕೋಸ್ಕರ ಅದನ್ನು ಆರ್ಲಿಕ್ಕೆ ಇಟ್ಬಿಟ್ಟು ಒಂದು 5ರಿಂದ 6 ಏಲಕ್ಕಿನ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಇವಾಗ ಶೇಂಗಾನ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಡೋಣ. ನಾವು ಬೆಲ್ಲನ ಕರಗಿಸಿ ಏನು ಆರ್ಲಿಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಅದು ಪೂರ್ತಿಯಾಗಿ ಆರಿರಬೇಕು. ಆನಂತರ ಅದಕ್ಕೆ ಏನು ನಾವು ಶೇಂಗಾ ಪುಡಿನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊಳ್ತಾ ಹೋಗೋಣ. ಅದು ಒಂದು ಉಂಡೆ ಕಟ್ಟುವ ಹದಕ್ಕೆ ಬಂದರೆ ಸಾಕು. ನೋಡಿ, ನಾನಿವಾಗ ಉಂಡೆ ಕಟ್ತಾ ಇದ್ದೀನಿ. ಈ ಹದ ಇದ್ದರೆ ಸಾಕು. ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು 15 ನಿಮಿಷ ಬಿಟ್ಬಿಡೋಣ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಈ ಥರ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕಾಗಿ ನಾನು ಕಲ್ಲಿನಿಂದ ಮತ್ತೆ ಜಜ್ಕೋತಾ ಇದ್ದೀನಿ. ಜಜ್ಕೊಂಡು ಈ ಥರ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಎಲ್ಲನೂ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ, ಸ್ವಲ್ಪನೇ ನೀರು ಹಿಡಿಯುತ್ತೆ ಇದು. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಉಂಡೆ ಕಟ್ಟಬೇಕು. ಎಸ್ಪೆಷಲಿ ಚಳಿಗಾಲದಲ್ಲಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾಕಂದರೆ ಶೇಂಗಾ ಮತ್ತು ಎಳ್ಳು ಇವೆಲ್ಲವೂ ನಮ್ಮ ದೇಹಕ್ಕೆ ಚಳಿಗಾಲದಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡ್ತವೆ ನಮ್ಮ ದೇಹದೊಳಗೆ. ಅದಕ್ಕಾಗಿ ಇದನ್ನು ಚಳಿಗಾಲದಲ್ಲಿ ಸೇವಿಸಿದರೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಎಲ್ಲನೂ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಉಂಡೆಗಳನ್ನು ಮಾಡಿ ಈ ಥರ ನಾನು ಇಟ್ಕೊಂಡಿದ್ದೀನಿ. ಇವಾಗ ಏನು ನಾವು ಮೈದಾ ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ಲ ಅದನ್ನು ನೋಡಿ ಈ ಹದಕ್ಕೆ ಬಂದಿದೆ. ಪೂರಿ ಹಿಟ್ಟಿನಗಿಂತ ಸ್ವಲ್ಪ ಮೃದುವಾಗಿದೆ. ಇದನ್ನು ಇವಾಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಇದು ಏನು ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಣ್ಣ ಗಾತ್ರದ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ಆಮೇಲೆ ನಮಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಂತರ ಈ ಕಡೆ ನಾನು ಮೈದಾ ಹಿಟ್ಟಿನ ಉಂಡೆಗಳನ್ನು ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಒಂದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೈದಾ ಹಿಟ್ಟನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಅದರೊಳಗೆ ನಾವು ಏನು ಶೇಂಗಾದ್ದು ಇದು ಮಾಡ್ಕೊಂಡಿದ್ವಲ್ಲ ಹೂರಣನ, ಇದನ್ನು ಒಂದೊಂದು ಉಂಡೆನ ಇಟ್ಬಿಟ್ಟು ಮೇಲೆ ಏನಿರುತ್ತಲ್ವ ಅದು ಮೈದಾ ಹಿಟ್ಟಿನಿಂದ ಫುಲ್ ಎಲ್ಲನೂ ಕವರ್ ಮಾಡಿ ಈ ಥರ ಉಂಡೆಗಳನ್ನು ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು. ನೋಡಿ, ಜಾಸ್ತಿ ಮೈದಾ ಹಿಟ್ಟು ಏನಾದರೂ ಬಂದರೆ ಅದನ್ನು ತೆಗೆದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳೋಣ. ನೋಡಿ, ನಾನು ತೆಗಿತಾ ಇದ್ದೀನಿ. ಹೀಗೆ ಈ ಥರ ಉಂಡೆಗಳನ್ನು ಮಾಡಿ ಅದರೊಳಗೆ ಹೂರಣ ತುಂಬಿ ಚೆನ್ನಾಗಿ ಅದನ್ನು ತುಂಬಿಕೊಂಡು ನೋಡಿ ಈ ಥರ ಎಲ್ಲಿನೂ ಕ್ರ್ಯಾಕ್ ಆಗದಿರೋ ಹಾಗೆ ತುಂಬಿಕೊಂಡು ಈ ಥರ ಮಾಡಿ ಒಂದೊಂದು ಬಾಲ್ನಂತೆ ಮಾಡಿಕೊಂಡು ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ಸೋಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಏನು ನಾವು ಅದನ್ನು ಹೂರಣನ ತುಂಬಿ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಜಾಸ್ತಿ ಪ್ರೆಸ್ ಮಾಡೋದು ಬೇಡ, ಸ್ವಲ್ಪನೇ ಈ ಥರ ಉತ್ಕೋಬೇಕ್ರಿ. ನೋಡಿ, ಇವಾಗೆಲ್ಲನೂ ಉದ್ದಿಟ್ಕೊಂಡ್ಮೇಲೆ ಒಂದು ಹೆಂಚನ್ನು ನಾವು ಕಾಯಲಿಕ್ಕೆ ಇಟ್ಕೋಬೇಕು. ಅದು ಲೋ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಉರಿ ಇರಬಾರ್ದು. ನಂತರ ಇವೆಲ್ಲವನ್ನು ನಾವೇನು ಉದ್ದಿ ಇಟ್ಕೊಂಡಿದ್ವಲ್ಲ ಈ ಹೋಳಿಗೆನ ತೊಗೊಂಡ್ಬಿಟ್ಟು ಒಂದೊಂದಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂದು ಬಣ್ಣ ಬರೋ ಥರ ಬೇಯಿಸ್ಕೋಬೇಕ್ರಿ. ನೋಡಿ, ನಮ್ಮ ಹೋಳಿಗೆಗಳು ಹೇಗೆ ಉಬ್ತಾ ಇದ್ದಾವೆ ಅಂತ. ಎಣ್ಣೆ
ಅಥವಾ ಏನನ್ನೂ ಹಾಕಬಾರ್ದು. ಯಾಕೆಂದರೆ ಶೇಂಗಾ ಒಳಗೇ ತುಂಬ ಎಣ್ಣೆ ಅಂಶ ಇರುತ್ತೆ. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಉಬ್ಬಿ ಹೋಳಿಗೆಗಳು ಮೃದುವಾಗಿ ಬರ್ತವೆ ರೀ. ಇವು ಒಂದು 15ರಿಂದ 20 ದಿನದವರೆಗೂ ಏನೂ ಆಗಲ್ಲ ಇಟ್ಕೊಂಡು ತಿನ್ನಲಿಕ್ಕೆ. ಹಾಗೆ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿದ್ದರೆ ಅಥವಾ ಯಾರಾದರೂ ಮಕ್ಕಳು ಜಾಬ್ ಮಾಡ್ತಾಯಿದ್ರೆ, ಬ್ಯಾಚುಲರ್ಸ್ ಆಗಿದ್ದರೆ ಅವರು ಕೂಡ 15ರಿಂದ 20 ದಿನದವರೆಗೂ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು. ನೋಡಿ ಈ ಥರ ಒಂದು ಸರಿನಾದರೂ ಶೇಂಗಾ ಹೋಳಿಗೆನ ಮಾಡಿಕೊಂಡು ತಿನ್ನಿ. ಇದು ತುಂಬ ಅಥೆಂಟಿಕ್ಕಾಗಿ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂಥದ್ದು. ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿದೆ ಹಾಗೂ ಚಳಿಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ರೆಸಿಪಿಯಾಗಿದೆ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.